ಅಘನಾಶಿನಿ ಅಪ್ಪೆಮಿಡಿ ವೃಕ್ಷ ವೈವಿಧ್ಯ ಸಮೀಕ್ಷೆ ದಾಖಲಾತಿ ಪಾದಯಾತ್ರೆ ಮಾರ್ಚ್ 30ರಿಂದ ಆರಂಭಗೊಳ್ಳಲಿದೆ. 3 ದಿನ ನದಿಗುಂಟ ಸಮೀಕ್ಷೆ ನಡೆಯಲಿದ್ದು ಏಪ್ರಿಲ್ 1ರಂದು ಮಧ್ಯಾಹ್ನ ನಾಗರಕೋಡಿಯಲ್ಲಿ ಕಾರ್ಯಾಗಾರ ಮತ್ತು ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ. ಪಶ್ಚಿಮ ಘಟ್ಟದಲ್ಲಿ ತಳಮಟ್ಟದ ಅಧ್ಯಯನ ಹಾಗೂ ನದಿ ಕಣಿವೆಯ ಜೀವ ವೈವಿಧ್ಯ ಸಂರಕ್ಷಣಾ ಕಾರ್ಯಗಳಿಗೆ ಮುನ್ನುಡಿ ಈ ಪಾದಯಾತ್ರೆಯಾಗಲಿದ್ದು, ಅಪ್ಪೆಮಿಡಿ ಅಧ್ಯಯನ ಪಾದಯಾತ್ರೆಗೆ ಮಾರ್ಚ್ 30ರಂದು ಬೆಳಿಗ್ಗೆ 10 ಗಂಟೆಗೆ ಸರಕುಳಿ ಹೊಳೆ ದೇವಾಲಯ ಸಮೀಪ ಚಾಲನೆ ಸಿಗಲಿದೆ. ಪಶ್ಚಿಮ ಘಟ್ಟ ಕಾರ್ಯಪಡೆ ಮತ್ತು ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶಿಸರ ಪಾದಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಕೃಷಿ, ಅರಣ್ಯ, ವನ್ಯಜೀವಿ ತಜ್ಞ ಡಾಕ್ಟರ್ ಬಾಲಚಂದ್ರ ಸಾಯಿಮನೆ ಹಾಗೂ ವೃಕ್ಷ ಆಂದೋಲನ ಸಿದ್ದಾಪುರ ಸಂಚಾಲಕರಾದ ಗೋಪಾಲಕೃಷ್ಣ ತಂಗಾರ್ಮನೆಯವರ ಸಂಯೋಜಕತ್ವದಲ್ಲಿ ಅಪ್ಪೆಮಿಡಿ ವೃಕ್ಷಗಳ ಸಮೀಕ್ಷಾ ಪಾದಯಾತ್ರೆ 3 ದಿನ ಕಾಲ ಅಘನಾಶಿನಿ ನದಿಗುಂಟದಲ್ಲಿ ನಡೆಯಲಿದೆ. ಅಪ್ಪೆಮಿಡಿ ಕಾರ್ಯಾಗಾರ ಮತ್ತು ಸಮಾರೋಪ ಕಾರ್ಯಕ್ರಮ ಏಪ್ರಿಲ್ 1ರಂದು ಮಧ್ಯಾಹ್ನ 3 ಗಂಟೆಗೆ ನಾಗರಕೋಡಿನ ಅಘನಾಶಿನಿ ನದಿ ತಟದಲ್ಲಿ ನಡೆಯಲಿದೆ. ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ವಡ್ನಾಳ್ ಜಗದೀಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಪ್ಪೆಮಿಡಿ ವೃಕ್ಷ ಸಂವರ್ಧಕರಿಗೆ ಸನ್ಮಾನ ಮಾಡಲಿದ್ದಾರೆ. ರಾಷ್ಟ್ರೀಯ ಸಾಂಬಾರು ಮಂಡಳಿ ನಿರ್ದೇಶಕ ಪ್ರಸನ್ನ ತುಮರಿ, ಕೆನರಾ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಹಿರಾಲಾಲ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶಿರಸಿ ಹಾಗೂ ತೋಟಗಾರಿಕಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಡಾಕ್ಟರ್ ಪ್ರೀತಂ, ವಿಜ್ಞಾನ ಜೀವ ವೈದ್ಯ ಮಂಡಳಿ, ಅರಣ್ಯ ಕಾಲೇಜು ಡೀನ್ ಡಾಕ್ಟರ್ ವಾಸುದೇವ್, ಪರಿಸರ ತಜ್ಞ ಶಿವಾನಂದ್ ಕಳವೆ, ಡಾಕ್ಟರ್ ಕೇಶವ್ ಕುರ್ಸೆ ಮುಂತಾದ ಗಣ್ಯರನ್ನು ಆಹ್ವಾನಿಸಲಾಗಿದೆ. ಅಪ್ಪೆಮಿಡಿ ಕೃಷಿಕರಾದ ಶ್ರೀಪಾದ್ ಬಕ್ಕೆಮನೆ, ಭಾರ್ಗವ್ ಶೀಗೆಹಳ್ಳಿ, ಸುಬ್ರಾಯ್ ತ್ಯಾಗ್ಲಿ ಇವರನ್ನು ಸನ್ಮಾನಿಸಲಾಗುತ್ತದೆ. ಸಾವಯವ ಒಕ್ಕೂಟದ ಅಧ್ಯಕ್ಷ ವಿಶ್ವೇಶ್ವರ್ ಭಟ್ ಅವರು ನಿರ್ಣಯ ಮಂಡಿಸಲಿದ್ದಾರೆ ಎಂದು ಸಮಿತಿಯು ಮಾಧ್ಯಮ ಪ್ರಕಟಣೆಯಲ್ಲಿ ಕೋರಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.